ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಟಿ ಜಿ ರವಿಕುಮಾರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆರೈಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ದಾವಣಗೆರೆ. ಸ್ನೇಹಿತರೆ, ತಮಗೆಲ್ಲರೂ ಗೊತ್ತಿರುವಂತೆ ದಿನದಿಂದ ದಿನಕ್ಕೆ ವಾತಾವರಣದಲ್ಲಿ ಉಷ್ಣಾಂಶ ಅತಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗಾಗಲೇ ನಮ್ಮ ದಾವಣಗೆರೆ ಭಾಗದಲ್ಲಿ 36, 37, 38 ಹೀಗೆ ದಿನನಿತ್ಯ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಸ್ಪೆಷಲಿ ಮೇ ತಿಂಗಳಲ್ಲಿ 40 ದಾಟಬಹುದೇನೋ ಅಂತಕ್ಕಂಥ ಆತಂಕನೂ ಇದೆ. ಈ ಸಂದರ್ಭದಲ್ಲಿ ನಾವು ಈ ಅತಿಯಾದ ಉಷ್ಣಾಂಶದಿಂದ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅತಿಯಾಗಿ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಿಯಾದಾಗ ನಮ್ಮ ದೇಹ ಆ ಉಷ್ಣಾಂಶವನ್ನು ತಡೆಯೋದಕ್ಕೆ ಸಾಧ್ಯವಾಗದೇ ಇದ್ದಂಥ ಸಂದರ್ಭದಲ್ಲಿ ಆ ದೇಹದಲ್ಲಿ ಆಗ್ತಕ್ಕಂಥ ಏನು ದುಷ್ಪರಿಣಾಮಕ್ಕೆ ನಾವು ಸನ್ಸ್ಟ್ರೋಕ್ ಅಂತ ಕರಿತೀವಿ. ಈ ಸನ್ಸ್ಟ್ರೋಕ್ ಏನು ಸೂರ್ಯನ ಬಿಸಿಲಿನ ಆಘಾತ ನಮ್ಮ ದೇಹಕ್ಕೆ ಆದಾಗ ನಮ್ಮ ದೇಹ ಅದನ್ನ ತಡ್ಕೊಳ್ಳಾರ್ದ್ರೆ ಒಂದು ಈ ದೇಹದಲ್ಲಿ ಆಗಿರ್ತಕ್ಕಂಥ ಒಂದು ಟೆಂಪರೇಚರ್ನ ಮೇಂಟೈನ್ ಮಾಡೋಂಥ ಒಂದು ಸಿಸ್ಟಮ್ ಇರ್ತದೆ, ವ್ಯವಸ್ಥೆ, ಅದು ಹಾಳಾಗ್ಬಿಟ್ಟು ಈ ನಮ್ಮ ದುಷ್ಪರಿಣಾಮಗಳಾಗ್ತದೆ. ಅದು ಈ ಲಕ್ಷಣಗಳು ಏನಪ್ಪ ಅಂತಂದ್ರೆ ಅತಿಯಾಗಿ ಬಿಸಿ ಸನ್ಸ್ಟ್ರೋಕ್ ಆದಾಗ ಬೆವರುವಿಕೆನೇ ಇಲ್ಲದೆ ಇರ್ತಕ್ಕಂಥದ್ದು, ಅಂದ್ರೆ ಸ್ವೆಟಿಂಗೇ ಆಗೋದಿಲ್ಲ, ಜೊತೆಗೆ ತಲೆ ಚಕ್ರ ಬರ್ತಕ್ಕಂಥದ್ದು, ವಾಂತಿ ಆಗ್ತಕ್ಕಂಥದ್ದು, ಈ ಕಣ್ಣಿನ ಪುಪಿಲ್ ಅಂತ ಕರಿತೀವಿ ಅವು ಸಂಕುಚಿತಗೊಳ್ತಕ್ಕಂಥದ್ದು, ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲದೆ ಕೆಲವೊಮ್ಮೆ ಅತಿಯಾದ ಸನ್ಸ್ಟ್ರೋಕ್ ಅಲ್ಲಿ ತೀವ್ರವಾದಂಥ ತಕ್ಷಣನೇ ಆ ಪೇಷಂಟ್ನ ನಾವು ಅಟೆಂಡ್ ಮಾಡದೆ ಹೋದ್ರೆ 30 ನಿಮಿಷಗಳಲ್ಲಿ ಪೇಷಂಟ್ ಕೋಮಾಗಿ ಹೋಗ್ತಕ್ಕಂಥ ಚಾನ್ಸಸ್ಸು ಹೆಚ್ಚಿದೆ. ಅಂತಹ ಸನ್ಸ್ಟ್ರೋಕ್ನಿಂದ ಬಳಲಿರ್ತಕ್ಕಂಥ ರೋಗಿಗಳು ಅವ್ರನ್ನ ನಾವು ನಿರ್ಲಕ್ಷ್ಯ ಮಾಡದೆ ತಕ್ಷಣನೇ ನಾವು ಆ ಪೇಷಂಟ್ ಏನು ತಲೆ ಸುತ್ತಿ ಬಿದ್ದು ಅಥವಾ ವಾಂತಿಯಾಗಿ ಈ ರೀತಿ ಸನ್ಸ್ಟ್ರೋಕ್ ಇಂದ ಬಳಲಿ ನೀರಿನಂಶ ದೇಹದಲ್ಲಿ ಕಡಿಮೆ ಆಗಿ ಡ್ರೈ ಸ್ಕಿನ್ ಚರ್ಮವಂತ ಒಣ ಚರ್ಮ ತರ ಕಾಣಿಸ್ಕೊಳ್ತದೆ, ಅವ್ರನ್ನ ತಕ್ಷಣನೇ ನೆರಳಿಗೆ ತಗೊಂಬಂದ್ಬಿಟ್ಟು ಅವ್ರಿಗೆ ನೀರು ದೇಹಕ್ಕೆ ನೀರನ್ನು ನಾವು ಕೊಟ್ಟುಬಿಟ್ಟು ತಕ್ಷಣ ಫಸ್ಟ್ ಏಡ್ ನೀಡಿ ಮೊದಲು ಅವರನ್ನ ಆ ಮೇಜರ್ ಪ್ರಾಬ್ಲಮ್ ಆಗೋದನ್ನ ಮೊದಲು ತಡಿಬೇಕು, ನಂತರ ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆ ನೀಡಬೇಕು. ಇದು ಬಹಳ ಮುಖ್ಯವಾದಂಥ ಅಂಶ. ಆ ನಂತರ ಈಗ ಏನು ಸನ್ಸ್ಟ್ರೋಕ್ನ ನಾವು ನೆಗ್ಲೆಕ್ಟ್ ಮಾಡೋದಲ್ಲಿ ಅದು ನಮ್ಮ ಕಿಡ್ನಿ, ಹಾರ್ಟು, ಲಿವರ್, ಲಂಗ್ಸ್, ಬ್ರೈನು ಕೂಡ ಅದು ದುಷ್ಪರಿಣಾಮ ಬೀರ್ತಕ್ಕಂಥ ಚಾನ್ಸಸ್ಗಳು ಹೆಚ್ಚಿಗೆ ಇರ್ತದೆ.